ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಅದು ನಗರಕ್ಕೆ ಹೊಂದಿಕೊಂಡಿರುವ ಪ್ರದೇಶ. ಆ ಪ್ರದೇಶದಲ್ಲಿರುವ ಜನರಿಗೆ ಅಲ್ಲಿನ ಜನಪ್ರತಿನಿಧಿಗಳಿಂದಾಗಲಿ, ಅಲ್ಲಿನ ಗ್ರಾಮ ಪಂಚಾಯಿತಿಯವರಿಂದಾಗಲಿ, ಅಲ್ಲಿನ ಮಹಾನಗರ ಪಾಲಿಕೆಯವರಿಂದಾಗಲಿ, ಇನ್ನು ಅಲ್ಲಿನ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳಿಂದಾಗಲಿ ಆ ಪ್ರದೇಶವನ್ನು ಅಂದರೆ ಅಲ್ಲಿನ ಕಾಲೋನಿಯನ್ನ ಇದುವರೆಗೂ ಕೂಡ ಇತ್ತ ಪಾಲಿಕೆ ವ್ಯಾಪ್ತಿಯಾಗಲಿ ಅತ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಾಗಲಿ ಒಳಪಡಿಸುವ ಕೆಲಸ ಯಾರೂ ಕೂಡ ಮಾಡ್ತಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಿದ್ದು. ಇದರಿಂದಾಗಿ ಇಲ್ಲಿನ ಜನ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದಾರೆ. ಹಾಗಿದ್ರೆ ಆ ಪ್ರದೇಶ ಯಾವುದು, ಆ ಕಾಲೋನಿ ಯಾವುದು ಅಂತೀರಾ? ಇದೊಂದು ಸಂಪೂರ್ಣವಾದ ವರದಿ ಇದೆ, ನೋಡ್ಕೊಂಬನ್ನಿ. ಮನೆ ಗೇಟಿನಾಗೆಲ್ಲ ನಡಿಲಿಕ್ಕೆ ಬರಲ್ರಿ. ಪೂರ ನಾಲಿ ರೀ ಮನೆ ಅದ್ರ ನಾಲಿ ಇಲ್ಲ, ರೋಡ್ ಇಲ್ರಿ. ಇಲ್ಲಿ 350 ಮನೆಗಳು, 1700 ಜನ ಹೊಂದಿರುವ ಕಾಲೋನಿಗೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. 30 ವರ್ಷಗಳ ಹಿಂದೆ ನಿರ್ಮಾಣವಾದ ಕಾಲೋನಿಯ ಪರಿಸ್ಥಿತಿ, ಜನರ ಪರಿಸ್ಥಿತಿ ಹೇಳತೀರದಂತಾಗಿದೆ. ಅತ್ತ ಪಾಲಿಕೆ ವ್ಯಾಪ್ತಿಗೂ ಇಲ್ಲ, ಇತ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ಇಲ್ಲ. ಅತಂತ್ರದಲ್ಲಿ ಜನ. ಅದು ಕಳೆದ 30 ವರ್ಷಗಳ ಹಿಂದೆ ನಿರ್ಮಾಣವಾದ ಕಾಲೋನಿಯಾದಿದ್ದು. ಇಲ್ಲಿಯವರೆಗೆ ಆ ಕಾಲೋನಿಯಲ್ಲಿ 100 ಮನೆಗಳೇ ನಿರ್ಮಾಣವಾಗಿವೆ. ಆದರೆ ಆ ಕಾಲೋನಿಯಲ್ಲಿ ನಿರ್ಮಾಣವಾದ ಮನೆಗಳಿಗೆ ಟ್ಯಾಕ್ಸ್ ಭರಿಸುವುದಕ್ಕೂ ಅಲ್ಲಿನ ಜನಕ್ಕೆ ಎಲ್ಲಿ ಟ್ಯಾಕ್ಸ್ ಭರಿಸಬೇಕೆಂಬ ಅತಂತ್ರ ಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳುವಂತಾಗಿದೆ. ಹೌದು, ಕಲಬುರಗಿ ನಗರದ ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾಗೆ ಹೊಂದಿಕೊಂಡಿರುವ ಸಿದ್ದಾರೂಢ ಕಾಲೋನಿಯ ಪರಿಸ್ಥಿತಿ ನೋಡುತ್ತಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳುವಂತೆ ಇದೆ. ಇಲ್ಲಿ ವಾಸವಿರುವ ಜನರ ಗೋಳಾಟ ಹೇಳತೀರದಂತಾಗಿದೆ. ಅಯ್ಯೋ, ಇದುವರೆಗೆ ಯಾರೂ ಇತ್ತ ಕಡೆ ಗಮನ ಹರಿಸಿಲ್ವಾ ಅನ್ನೋ ಪ್ರಶ್ನೆ ಮೂಡುವುದು ಕೂಡ ಸಹಜ. ಆದರೆ ಇಲ್ಲಿನ ಜನರು ಹೇಳೋ ಪ್ರಕಾರ ಬರೀ ಚುನಾವಣೆ ಬಂತಂದರೆ ಸಾಕು, ನಾವು ವೋಟ್ ಹಾಕೋಕೆ ಮಾತ್ರ ಸೀಮಿತವಾಗಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಮಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಪಡೆದುಕೊಳ್ಳುವಲ್ಲಿ ವಿಫಲರಾಗ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಕಳೆದ ಸುಮಾರು ವರ್ಷಗಳಿಂದ ಇಲ್ಲಿನ ಜನರು ಕಾಲೋನಿಗೆ ಮೂಲಭೂತ ಸೌಕರ್ಯಗಳನ್ನು ಪಡೆಯುವ ಸಲುವಾಗಿ ಈ ಕಾಲೋನಿಯನ್ನು ಪಾಲಿಕೆ ವ್ಯಾಪ್ತಿಗೆ ಅಥವಾ ಹತ್ತಿರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡಿಸಲು ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಟ್ಯಾಕ್ಸ್ ಅಂದ್ರೆ ಹಿಂಗೆ ರೇಟ್ ಟ್ಯಾಕ್ಸ್ ಕಾರ್ಪೊರೇಷನ್ದಾಗ ಸೇರ್ಸಲಾಗ್ಯಾರ, ಮಂಡಲದಾಗ ಸೇರ್ಸಲಾಗ್ಯಾರ. ಹಿಂಗಾಗಿ ಟ್ಯಾಕ್ಸಿಂದ ಹೈರಾಣ ಉಂಟದ. ರೋಡ್ ಇಲ್ಲ, ನಾಲಿ ಇಲ್ಲ, ಏನೂ ಇಲ್ಲ. ಇಲ್ಲೆಲ್ಲ ಈಗ ದಾಲ್ಮೇಲೆ ಅವ ರೀ. ಇಂಡಸ್ಟ್ರಿ ಏರಿಯಾದವ್ರದ್ದೆಲ್ಲ ಪರ್ಮಿಷನ್ ಕೊಟ್ರ, ಅವ್ರು ಲೈಟ್ ಪರ್ಮಿಷನ್ ಕೊಟ್ರ, ಕಟ್ಟಡ ಪರ್ಮಿಷನ್ ಕೊಟ್ರ, ಎಲ್ಲರೂ ಕೊಟ್ರ. ಸುಲ್ತಾನ್ಪುರ ಕೊಟ್ರಿ ಪೂರ ಇದು ಏರಿಯಾ. ಸೆಕೆಂಡ್ ಇಂಡಸ್ಟ್ರಿ ಏರಿಯಾ ಪೂರ ಸುಲ್ತಾನ್ಪುರ ಶೆಡ್ಪಾಡಿ ಅದ ರೀ. ಇದು ಇಷ್ಟೇ ಹೋಗ್ತಾ ಇರಲ್ಲ ಅವರು, ಏನು ಎಲ್ಲ ಕಡೆ ತೋಡಾರಿ. ಇದು 33 ವರ್ಷ 34 ವರ್ಷ ಆಯ್ತು ರೀ. 6 ಕಾರ್ಪೊರೇಟರ್ ಆದರು. 6 ಕಾರ್ಪೊರೇಟರ್ ಇದು ಹೇಳ್ತಾರೆ, ಓದ್ತಾರೆ. ನಮ್ಗೆ ಸಂಬಂಧ ಇಲ್ಲ. ಏನು ರೀ ಕೇಳ್ಕೊಂಡ್ರೆ ಸಂಬಂಧ ಇಲ್ಲ. ಒಂದು ಬಲ್ಪ್ ಹಾಕಂದ್ರೆ ಸಂಬಂಧ ಇಲ್ಲ, ನಿಮ್ಮದು ಹಾಕೊಂಡ ನಮ್ಮದು ಹಾಕೊಂಡಿದ್ದೇವೆ ರೀ. ಸುನೀಲ್ ಮಚ್ಚಟ್ಟಿಯನ್ನು ಅದೇ ಹೇಳ್ಯಾನ, ಹಿಂದಿನವ್ರನ್ನೂ ಅದೇ ಹೇಳ್ಯಾರ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊತ ಬಂದಾರ. ಹಾಂ, ಊರನ್ನವ್ರು ಕ್ಯಾಂಡಿಡೇಟ್ ಅದ ಅಂಬೋದು ಹಾಕಾದ್ರಿ ಬರಾಣೆ. ಏನು ರೀ, ಊರು ಕ್ಯಾಂಡಿಡೇಟ್ ಅದಪ್ಪ, ಇವತ್ತಿದ ನಾಳೆಗೆ ಆದೈತಂತ ಇದೇ ಮಾಡ್ಕೊತ ಬಂದೀವ್ರಿ. ಶಾಲಿ ಅಂದ್ರೂ ಮತ್ತು ಇವ್ರಿಗೆ ಹಿಡಿದು ಮಾಡಿದೇವ್ರಿ ನಮ್ಮ ಪೂಜಾರಿ ಸರ್ ಏನದ ನೋಡ್ರಿ. ಹಾಂ ಹಾಂ, ಸ್ಕೂಲ್ ಮಾಡ್ಕೊಂಡಿವ್ರಿ. ಅದು ಎಷ್ಟು ಅನುಕೂಲ ಅದ ಇಲ್ಲಿ. ದೇವ್ರಿಗೆ ಗುಡಿ ಯಾರ್ದವ್ರು ಮಾಡ್ಕೊಂಡಿವಿ, ಊರನ್ನವ್ರು ಎಲ್ಲರೂ ಕಲ್ತು. ಏನು ಇಲ್ಲಿ ಯಾವಾಗೂ ಸೌಲಭ್ಯ. ನಾವು ಬಂದು ಈಗ 25 ವರ್ಷ ಆಯ್ತು ರೀ. ನಾವು ಬಂದು 25 ವರ್ಷ ಆಯ್ತು ರೀ. ಇಲ್ಲೇ ಕಟ್ಟಿವ್ರಿ. ಸಮಸ್ಯೆ ಏನಂದ್ರೆ ಸರ್, ಇದು ನಮ್ಮದು ಸಿದ್ದೋಡ ಕಾಲನಿ ಏನದ ರೀ, ಯಾಕಡೆ ಸಿರಿಪ್ಲ ಇಲ್ಲ ಸರ್. ಅದು ಈ ಕಡೆ ಸಿಟಿನ ತುಂಬಲಾಗ್ಯಾರ, ಈ ಕಡೆ ಹಳ್ಳಿನ ತುಂಬಲಾಗ್ಯಾರ ಸರ್. ಈ ಕಡೆ ಸುಂತಂಪುರಕ್ಕೆ ಏನದ ತೋತ್ನ ಅಂತ ಹೇಳಿ 1.5 ವರ್ಷ ಆಯಿತು ಒಳಸತ್ರ ಸರ್. ತೋತ್ನ ಅಂತ ಹೇಳಿ 100, 90 ಅಂತೇಳಿ 100 ಜಮಾ ಇಟ್ಟಿದ್ದಾರೆ ರೀ, ಹಾಕ್ಪತ್ತರ ಎಲ್ಲ ರೀ. ತೋತ್ನ ಹಿಂದ್ಗಡೆಗೆ ಬರೆದು ಕೊಟ್ಟರೆ ಆಗಲ್ಲ ಅಂತ ಮೇಡಮ್ ಸರ್. ಎದ್ರ ಸಲಹಪ್ಪ ಅಂತ ನೋಡ್ರಿ ಸರ್, ಈ 1.5 ವರ್ಷ ಆಯ್ತು ಓಡಾಯ್ತು ನಾವು. ಅದನ್ನದ ಡಿ ಸಿ ಮೇಡಮ್ ಆದೇಶ ಕೊಟ್ಟರು ಕೂಡ ಅವರು ಯಾಕೆ ಮಾಡ್ಯಾರ ಸರ್. ಅವ್ರು ಡಿ ಸಿ ಮೇಡಮ್ದು ಇದೆ ಇಲ್ಲ ಸರ್ ಅವ್ರದ್ದು.
ನೀರು ಇದು ಆಗಬೇಕು, ನಾಲಿ ಆಗಬೇಕು, ಎಲ್ಲ ಇದು ಆಗ್ಬೇಕು ನೋಡ್ರಿ. ಇಲ್ಲ ಇಂಥ ಇದ್ರ ಕೆಸಕ್ಕೆ ಹ್ಯಾಂಗೆ ನಡಿಬೇಕ್ರಿ ನಾವು ಎಲ್ಲ ಈ ಕಡೆ ಹೋಗೋದು ಬರೋದು ಎಷ್ಟು ಮಕ್ಕಳದು ಮತ ಇದು ಅದ. ಹಾಂ ಅದೇ ಹೇಳಗತ್ತಿದ್ದೇವಲ್ಲ, ಮತ್ತು ಕೈ ಮಾಡೇ ತೋರ್ಸಗತ್ತಿದ್ದೆವು. ಹೋಗ್ಲಿಕ್ಕೆ ಬರ್ಲಾಗ್ಯದ ಮಳೆ ಬತ್ತಂದ್ರೆ ಈ ಬಾ ಅಂತಾರ. ನಾಲಿದು ಮಾಡಿ ಕೊಡಲ್ಲ ಹೋಗ್ಯಾರ ನೋಡ್ರಿ ಸರ. ಹ್ಯಾಂಗ ಮಾಡಬೇಕು? ಹಾಂ ರೋಡ ನಾಲಿ ಎಲ್ಲ ಆಗ್ಬೇಕು. ಮಚ್ಚರ್ ಕಡ್ದು ಮನುಷ್ಯರಿಗೆ ಜಡ ಹೊಂಟದ. ಇದಕ್ಕೆ ಹ್ಯಾ ಮಾಡ್ತಾರೆ ನೋಡ್ರಿ. ಎಷ್ಟು ದಿನ ಆಯ್ತ್ರಿ ಹಿಂಗೆ ಆಲತ್ತ? ಮತ್ತು 10-12 ವರ್ಷ ಆಗ್ಲತ್ ನೋಡ್ರಿ. ನಾವು ಬಂದೆ ಓಟ್ ಆಡಿ ಹಾಕಾಗನು ಹೇಳಿದೇವ್ರಿ. ಹಾಕಲ್ಕಿನ ಮೊದಲು ಹೇಳಿದೆವು. ಓಟಿಗೆ ಬಾ ಅಂತಾರ, ಹ್ಞೂ ಹಾಕ್ತೇವೆ ಅಂತಾರ. ಆಯ್ತು ರೀ. ಹಾಂ ಓಟ್ ಹಾಕ್ಲಕ್ಕೆ ಬರ್ತಾರ್ರಿ. ನಿಮಗೆ ಕಾಲು ಬೀಳ್ತೇವ್ರಿ, ಕೈ ಬೀಳ್ತೇವ್ರಿ, ನಿಮಗೆ ಹುಟ್ಟಿದೇವ್ರಿ ಅಂತಾರ್ರಿ. ಆ ಕಡೆ ಹೋಗ್ತಾರ್ರಿ. ಎಷ್ಟು ಮಂದಿಗೆ ಹಾಕಿದೇವ್ರಿ ಓಟ, ಒಬ್ಬರು ಯಾರೂ ಬಂದು ಏನೂ ಮಾಡಿಲ್ಲ. ಒಂದು ಟಿಪ್ಪರ್ನೂ ಹಾಕಿಲ್ಲ ಇಲ್ಲಿ. ಈ ಪ್ರದೇಶವನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ಪಡೆ ಮಾಡಿಕೊಳ್ಳಲು ಕಳೆದ 1.5 ವರ್ಷದಿಂದ ತಾಸ್ ಸುಲ್ತಾನ್ಪುರ್ ಗ್ರಾಮ ಪಂಚಾಯತಿಯ PDO ಅವರಿಗೂ ಮನವಿ ಮಾಡಿದರೂ ಕೂಡ ಯಾವ ಪ್ರಯೋಜನ ಆಗಿಲ್ಲ ಎಂದು ಅಲ್ಲಿನ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು ವರ್ಷಗಳಿಂದ ಏನು ಜಿಲ್ಲಾಧಿಕಾರಿ ಇತ್ತು, ತಾಲೂಕ್ ಪಂಚಾಯತ್ ಇಒ ಆಯಿತು, ಜಿಲ್ಲಾ ಪಂಚಾಯತ್, ತಹಶೀಲ್ದಾರ್, ಮಹಾನಗರ ಪಾಲಿಕೆ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ದೇವೆ ಈ ಸಿದ್ದಾರೂಢ ಕಾಲನಿ ಸೇರ್ಪಡೆ ಮಾಡ್ಕೊ ಅಂತ. ಆದರೆ ಮಹಾನಗರ ಪಾಲಿಕೆಯವರು ಹಿಂಬರ ಕೊಟ್ಟಿದ್ದಾರೆ. ನಮ್ಮ ವ್ಯಾಪ್ತಿಯಾಗ ಬರ್ಲತ್ತ ವಾಪಸ್ ಕೊಟ್ಮೇಲೆ ನಾವು ಸುಂತಾಪುರಕ್ಕೆ ತಾಲೂಕ್ ಪಂಚಾಯತ್ ಇಒ ಬಲ್ಲದೆವು. ತಾಲೂಕ್ ಪಂಚಾಯತ್ ಇಒ ಹತ್ರ ಹೋದಾಗ ಅವರು ಆದೇಶ ಮಾಡಿದ್ರು ನಮಗೆ ಏನಂತ, ಇದು ಸಿದ್ದಾರೂಢ ಕಾಲನಿ ಪಂಚಾಯತ್ ವ್ಯಾಪ್ತಿದ ಬರ್ತದೆ. ಹೋದ ಪಂಚಾಯತ್ ಎಲ್ಲ ಫೈಟ್ ಮಾಡಿದೆ. ಪಂಚಾಯತ್ PDO ಎಲ್ಲ ಭೇಟಿ ಆದೆವು. ಹಿಂಬರ ಕೊಡ್ಲಕ್ಕೆ 1.5 ವರ್ಷ ಟೈಮ್ ತೊಗೊಂಡಿಕೆ ಒಂದು ಹಿಂಬರ ಕೊಡೋಕ್ಕೆ. ಯಾಕತ್ತ ಕೇಳಿದ್ರೆ ದೊಡ್ಡ ಗಲಾಟೆ ಆತವ, ಘರ್ಷಣೆ ಆತವ, ನಮಗೆ ರಾಜಕೀಯ ಒತ್ತಡ ಅದ, ಮೆಂಬರ್ಗಳು ಬ್ಯಾಡಲ್ಲ ತರತ್ತ ಕುಲ್ಲ ಹೇಳ್ಬಿಟ್ಟಾಳ. ಹೀಗಾಗಿ ಈಗ ಸಮಸ್ಯೆ ಭಾಳ ಇದಾಗ್ಯದ. ಒಂದು ವಾರದಾಗ ಕ್ರಮ ತೊಂದಿಲ್ಲ ಅಂದ್ರೆ ಬೆಲ್ ಕ್ರಾಸ್ ರಸ್ತೆ ಬಂದ್ ಮಾಡ್ತೇವತ್ತ. ಏನೇನು ಸಮಸ್ಯೆ ಬಗ್ಗೆ ಮನವಿ ಮಾಡಿದ್ರಿ ಅವರಿಗೆ? ಮೂಲಭೂತ ಸೌಕರ್ಯಗಳು ಹಾಂ ಸರ್ಕಾರದಿಂದ ಏನೇನು ಹಾಂ ರೀ. ಹಿಂಗಾಗಿ ಎಲ್ಲ ಮನವಿ ಕೊಟ್ಟಿದ್ರು. ಯಾರ್ರಿ? ಅನುಪಮ ಅಂತ, ಶ್ರೀಮತಿ ಅನುಪಮ. ಹಾಂ PDO ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಲ್ತಾನ್ಪುರ್. ತುಮರಾಗ ಈ ಕಡೆ ಹಳ್ಳಿನ ತುಮಲಾಗ್ಯಾರ ಸರ್. ಈ ಕಡೆ ಸುಲ್ತಾನ್ಪುರಕ್ಕೆ ಏನದ ತೋತ್ನ ಅಂತ ಹೇಳಿ 1.5 ವರ್ಷ ಆಯಿತು ಒಳಸತ್ರ ಸರ್. ತೋತ್ನ ಅಂತ ಹೇಳಿ 100, 90 ಅಂತೇಳಿ 100 ಜಮಾ ಇಟ್ಟಿದ್ದಾರೆ ಹಾಕ್ಪತ್ತರ ಎಲ್ಲ ರೀ. ತೋತ್ನ ಹಿಂದುಗಡೆಗೆ ಬರೆದು ಕೊಟ್ಟರೆ ಆಗಲ್ಲ ಅಂತ ಮೇಡಮ್ ಸರ್. ಅದಂದ್ರೆ ಈಗ ಹೆಂಗೆ ಸಮಸ್ಯೆ ಸರ್ ಅಂತೇಳಿ ನಾವು ನಿಮ್ಮ ಸಹ ಕೇಳಕ್ಕೆ ಸರ್. ಈಗ ಇದ್ರ ಬಗ್ಗೆ ಯಾರ್ಯಾರಿಗೆ ಮನವಿ ಕೊಟ್ಟರು? ಈಗ ಹೊಸ ಮಂದಿ ಕೊಡ್ತಾರೆ. DC ಮೇಡಮ್ ಇವು ಮತ್ತು PDO ಎಲ್ಲ ಹೊಸ ಮಂದಿ ಕೊಟ್ಟಿದ್ದಾರೆ ಸರ್. ಅಂತಲೇ ಈಗ ಯುವ ಸರ್ ಏನದ ತಗೋ ಅಂತೇಳಿ ಹೇಳ್ತಾರೆ PDO ಮೇಡಮ್ ರೀ. ಅದರಿಂದ ನಾವು ಮೆಂಬರ್ ಎಲ್ಲ ಅದಿಲ್ಲ ಒಂದು ಇದು ಮಾಡತ್ತಾರ ಅಂತೇಳಿ ಒಂದು ಧಮಕಿ ಹಾಕ್ಲತ್ತಾರ ಅಂತೇಳಿ ಇದು ಬರ್ಕೊಟ್ರು ಸರ್. ಹೀಗಾಗಿ ತಾಸ್ ಸುಲ್ತಾನ್ಪುರ್ ಗ್ರಾಮದ PDO ವಿರುದ್ಧ ಹಾಗೂ ಸ್ಥಳೀಯ ಶಾಸಕರ ಇನ್ನಿತರ ವಿರುದ್ಧ ಕಾಲೋನಿಯ ಜನ ಗರಂ ಆಗಿದ್ದು ಕೂಡಲೇ ಅಲ್ಲಿನ ಕಾಲೋನಿಯನ್ನು ಮಹಾನಗರ ಪಾಲಿಕೆಗೆ ಅಥವಾ ಸ್ಥಳೀಯ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಈಗಲಾದರೂ ಜನಪ್ರತಿನಿಧಿಗಳು ಸಿದ್ದಾರೂಢ ಕಾಲೋನಿಯ ಬಗ್ಗೆ ಮಾತನಾಡ್ತಾರಾ ಅಥವಾ ಸುಮ್ಮನೆ ಕುಳಿತುಕೊಳ್ತಾರಾ ಅನ್ನೋದು ನೋಡಬೇಕಾಗಿದೆ. ಅಪರಾಯ್ ಬಡಿಗೇರ್, RJ32 ಕನ್ನಡ ನ್ಯೂಸ್, ಕಲಬುರಗಿ.